ಈಗ 82,000 ಜನ ಅವರ ಮೂಲ ಜಾಗವನ್ನು ಬಿಟ್ಟು ಬರಬೇಕು, ಅಲ್ಲಿಂದ ಹೊರಗೆ ಹಾಕ್ತಾರೆ. ನಮ್ಮ ಜಿಲ್ಲೆಯಲ್ಲಿ 80% ಅರಣ್ಯ ಈಗೂ ಇದೆ. 1581 ಚದರ ಕಿಲೋಮೀಟರ್ ಟೋಟಲ್ ಭೌಗೋಳಿಕವಾಗಿ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ 10,581 ಚದರ ಕಿಲೋಮೀಟರ್ ನಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯದಿಂದ ಆವೃತವಾಗಿದೆ. ಆತ ಅಲ್ಲಿ ಮನೆ ಮಾಡ್ಕೊಂಡಿದ್ದಾನೆ, ಕೃಷಿ ಮಾಡಿದ್ದಾನೆ, ಸಾಗುವಳಿ ಮಾಡ್ಕೊಂಡಿದ್ದಾನೆ, ಹೈನುಗಾರಿಕೆ ಮಾಡಿಕೊಂಡಿದ್ದಾನೆ. ಜೀವನಕ್ಕೆ ಮೂಲಭೂತ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಸುಮಾರು 84,000 ಅರಣ್ಯವಾಸಿಗಳಲ್ಲಿ 65,000 ಜನಗಳು ಈ ಅರಣ್ಯ ಭೂಮಿನೇ ಅವಲಂಬಿತರಾಗಿದ್ದಾರೆ. ಅವ್ರಿಗೆ ಬೇರೆ ಭೂಮಿನೇ ಇಲ್ಲ. ಒಂದಾನೊಂದು ಹೊರಗೆ ಹಾಕಬೇಕು ಅಂತ ಆಗ್ಬಿಟ್ರೆ ಅವರು ನಿರಾಶ್ರಿತರಾಗ್ತಾರೆ 65,000 ಕುಟುಂಬಗಳು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ನಾನು ಇವತ್ತು ಸಿರ್ಸಿಯಲ್ಲಿದ್ದೇನೆ. ನನ್ನೊಂದಿಗೆ ರವೀಂದ್ರ ನಾಯ್ಕ್ ಅವರಿದ್ದಾರೆ. ನಿಮ್ಗೆಲ್ಲ ಗೊತ್ತು ರವೀಂದ್ರ ನಾಯ್ಕ್ ಅವರು ಯಾರು ಅಂತ ಹೇಳಿದ್ರೆ, ಏನಿ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸ್ತಿದ್ದಾರೆ ಅಂದ ಕೂಡ್ಲೇನೆ ನಿಮ್ಗೆಲ್ಲರಿಗೂ ಅನ್ಸುತ್ತೆ ರಾಜ್ಯದಲ್ಲಿ ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಅಂದ ಕೂಡ್ಲೇನೆ ನಮಗೆ ಬರುವಂತದ್ದು ನಾಗರಹೊಳೆ ಇರ್ಬೋದು, ಬಂಡೀಪುರ ಇರ್ಬೋದು, ಅಥವಾ ಪಶ್ಚಿಮ ಘಟ್ಟದ ಕೆಲವೊಂದು ಭಾಗ, ಅಲ್ಲಿ ಸ್ವಲ್ಪ ಜನ ಅಷ್ಟೇ ಇರ್ತಾರೆ. ಆದ್ರೆ ವಿಶೇಷವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಬಂದ್ರೆ ಸಿರ್ಸಿ ಭಾಗಕ್ಕೆ ನಾವು ಬಂದ್ಬಿಟ್ರೆ ಸರಿಸುಮಾರು 83,000 ಜನರನ್ನ ಅರಣ್ಯದಿಂದ ಒಕ್ಕಲೆಬ್ಬಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಉತ್ತರ ಕನ್ನಡ ಅರ್ಧಕ್ಕರ್ಧ ಎಲ್ಲ ರಿಸರ್ವ್ ಫಾರೆಸ್ಟೇ ಇರೋದ್ರಿಂದ ಇಲ್ಲಿ ಯಾರಿಗೂ ಭೂಮಿಯ ಒಡೆತನ ಇಲ್ಲ. ಇದೊಂದು ವಿಶೇಷ, ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಫಸ್ಟ್ ಟೈಮ್. ಯಾಕಂದ್ರೆ ನಾವು ಬೇರೆ ಜಿಲ್ಲೆ ಕಂಪೇರ್ ಮಾಡಿದಾಗ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ವ್ಯಕ್ತಿ ಇವತ್ತಿಗೂ 300, 400, 500 ಎಕರೆ, 1000 ಎಕರೆ ಇದ್ದಂಥವ್ರನ್ನ ನಾವು ಹಾಸನ, ಸಕಲೇಶ್ಪುರ ಕಡೆ ನೋಡ್ಬೋದು. ಉತ್ತರ ಕರ್ನಾಟಕಕ್ಕೆ ಹೋದ್ರೆ 500 ಎಕರೆ, 600 ಎಕರೆ ಇದ್ದಂತ ಜಮೀನ್ದಾರರು ನೋಡ್ಬೋದು. ರಾಜ್ಯದಲ್ಲಿ ಬೇರೆ ಕಡೆ ಹೋದ್ರೆ ಸುಮಾರು ಜಮೀನ್ದಾರರನ್ನ ನಾವು ನೋಡ್ಬೋದು. ಆದ್ರೆ ಇಲ್ಲಿ ವಿಶೇಷವಾಗಿ 1 ರಿಂದ 2 ಅಥವಾ 3 ಎಕರೆ ಅಲ್ಲ ಸರ್, ಕಡಿಮೆ ಇರೋರು 1 ಎಕರೆಗಿಂತ ಕಡಿಮೆ ಇರುವಂತವ್ರು ಇರುವುದು ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಹೀಗಾಗಿ ಯಾಕೆ ಒಕ್ಕಲೆಬ್ಬಿಸ್ತಿದ್ದಾರೆ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನದು ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದ್ದೇನೆ, ಅಥವಾ ಅವ್ರು ಎಷ್ಟು ವರ್ಷದಿಂದ ವಾಸಿಸ್ತಾ ಇದ್ದಾರೆ, ಮುಂದೆ ಒಂದು ವೇಳೆ ಅವ್ರು ಒಕ್ಕಲೆಬ್ಬಿಸಿದ್ರೆ ಏನಾಗುತ್ತೆ, ಅದರ ದುಷ್ಪರಿಣಾಮ ಸಮಾಜದ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ರವೀಂದ್ರ ನಾಯ್ಕ್ ಅವರಿದ್ದಾರೆ. ಈಗ ಅವರೇ ಹೋರಾಟ ಮಾಡ್ತಾ ಇರುವಂತವ್ರು, ಈ ಸಮಿತಿಯ ಅಧ್ಯಕ್ಷರವರು. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಯಾಕಂತ ಹೇಳಿದ್ರೆ ಆಫೀಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಹಳೆ ಆಫೀಸ್ ಟೈಪ್ ಇದೆ ಅಂತ ಹೇಳಿದ್ರೆ, ಇದು ಕೇವಲ ಯಾರು ಒಕ್ಕಲೆ ಎಬ್ಬಿಸ್ತಾ ಇದ್ದಾರೆ ಅವರೆಲ್ಲ ಇಲ್ಲಿ ಬಂದು ಅವರ ಅಹವಾಲನ್ನ ಕೊಡಬಹುದು ಈ ಆಫೀಸ್ನಲ್ಲಿ ಅನ್ನೋದಕ್ಕೆ. ಹೀಗಾಗಿ ನಾನು ಅವ್ರ ಹತ್ರನೇ ಕೇಳ್ತಾ ಹೋಗುವ. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನಿಮ್ಗೆ ಗೊತ್ತು ಅಘನಾಶಿ ನದಿಯ ದೊಡ್ಡ ಮಟ್ಟದ ಹೋರಾಟ, ಅಂದ್ರೆ ತಿರುವು ಯೋಜನೆಯಾಗಿ ಎತ್ತಿನ ಹೊಳೆಯ ತಿರುವು ಆಯ್ತು, ಆ ನಂತರ ಈಗ ಅಘನಾಶಿನಿ ಅಂದ ಕೂಡಲೇನೆ ಬರುವಂತದ್ದು. ಹೀಗಾಗಿ ಅವ್ರ ಹತ್ರನೇ ಕೇಳ್ತಾ ಹೋಗ ಬನ್ನಿ. ಸರ್, ಏನ್ ಸರ್ ಇದು ವಿಶೇಷ ಆಫೀಸಿಂದ? ಜಿಲ್ಲೆಯ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಕೇಂದ್ರೀಕರಿಸಿ ಈ ಕಾರ್ಯಾಲಯವನ್ನ ನಾವು ಮಾಡ್ಕೊಂಡಿದ್ದೇವೆ. ಜಿಲ್ಲೆ ಮತ್ತು 16 ಜಿಲ್ಲೆಗಳಿಂದ ಅರಣ್ಯವಾಸಿಗಳು ತಮ್ಮ ಸಮಸ್ಯೆಗಳ ಅಹವಾಲಿಗಾಗಿ ಇದು ಬರಲಿಕ್ಕೆ ಒಂದು ಕೇಂದ್ರ ಸ್ಥಾನವಾಗಿದೆ. ಈ ಸ್ಥಳದಲ್ಲಿ ಅರಣ್ಯವಾಸಿಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಮತ್ತು ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಉಚಿತವಾಗಿ ನಾವು ನೀಡುವಂಥ ಕಾರ್ಯಯೋಜನೆಯನ್ನು ಕಳೆದ 15 ವರ್ಷದಿಂದ ಈ ಕಾರ್ಯಾಲಯವನ್ನು ಮಾಡಿದ್ದೇವೆ. 34 ವರ್ಷದಿಂದ ನಿರಂತರವಾದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಹೋರಾಟ ಹಿನ್ನೆಲೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕನಿಷ್ಠ ಒಂದು 7,000 ಹೋರಾಟಗಳನ್ನು, ಕಾನೂನು ಶಿಬಿರವನ್ನ, ಜಾಗೃತಿಯನ್ನ, ಪಾದಯಾತ್ರೆಗಳನ್ನ, ಉರುಳು ಸೇವೆಯನ್ನ, ಬೆಂಗಳೂರು ಚಲೋ ಇರಬಹುದು, ಕಾರವಾರ ಚಲೋ ಇರಬಹುದು, ಯಾವ ವಿಭಿನ್ನವಾದ ಹೋರಾಟವನ್ನು ಮಾಡ್ಕೊಂಡು ಬಂದಂತ ಈ ಹೋರಾಟದ ಹಿನ್ನೆಲೆ ಇದೆ. ಅಷ್ಟೇ ಸರಿ ಸಮಾನವಾಗಿ ನೊಂದ ಒಬ್ಬ ಅರಣ್ಯವಾಸಿಗಳು ಬಂದರೆ ಕಾನೂನಾತ್ಮಕ ಮಾಹಿತಿಯನ್ನು ಕೊಡಲಿಕ್ಕೆ, ಉಚಿತವಾಗಿ ಮಾಡಲಿಕ್ಕೆ ಎಲ್ಲ ಮೂಲಭೂತ ಸೌಕರ್ಯ ಇರುವಂತ ಒಂದು ಕಾರ್ಯಾಲಯವನ್ನು ಸಹಿತ ನಾವು ಸಿರ್ಸಿಯಲ್ಲಿ ಮಾಡ್ಕೊಂಡಿದ್ದೇವೆ. ಒಂದು ವಿಶೇಷ ಸರ್, ಈಗ ಅರಣ್ಯದಲ್ಲಿ ಇರುವಂತ ವಾಸಿಗಳನ್ನ ಹೊರಗೆ ಕಳಿಸಿಬಿಟ್ರೆ ಅರಣ್ಯ ಸುರಕ್ಷಿತವಾಗಿರುತ್ತೆ ಅಂತಾರೆ. ತಪ್ಪು ಕಲ್ಪನೆ. ಇವತ್ತು ಅರಣ್ಯದಲ್ಲಿ ಯಾರು ಜನ ಇಲ್ಲಾಂದ್ರೆ ಒಳ್ಳೆ ಅರಣ್ಯ ಉಳ್ಕೊಂಡಿದೆ ಅಂತ ಆಗಿದ್ರೆ ಅರಣ್ಯವಾಸಿಗಳಿಂದ ಉಳ್ಕೊಂಡಂಥದ್ದು ಇದು ಒಂದು ಇತಿಹಾಸ ಸರ್. ಅರಣ್ಯ ಇಲಾಖೆ ಕಾಯ್ದಿಲ್ವಾ ಸರ್? ಅರಣ್ಯ ಇಲಾಖೆ ಬಜೆಟ್ ಓರಿಯೆಂಟೆಡ್ ಕಾರ್ಯಕ್ರಮ ಅವ್ರದ್ದು ಬಜೆಟ್ ಓರಿಯೆಂಟೆಡ್ ಕಾರ್ಯಕ್ರಮ. ಈ ವರ್ಷ
ನಮ್ಮ ಅರಣ್ಯ ಇಲಾಖೆ ಸಚಿವರು ಹೇಳ್ದಂಗೆ 1,25,00,000 ಗಿಡಗಳನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಟ್ಟಿದ್ದಾರೆ ಅಂತ ಹೇಳ್ಕೊಳ್ತಾರೆ. ಬಜೆಟ್ ಓರಿಯೆಂಟೆಡ್. ಆ ಗಿಡಗಳು ಎಲ್ಲೇ ಅಂತ ಮುಂದಿನ ವರ್ಷಕ್ಕೆ ನೋಡ್ಲಿಕ್ಕೆ ಹೋದ್ರೆ ನಾವು ಹೊಂಡವನ್ನು ಸಿಗುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಸ್ಪಷ್ಟತೆ ಇದೆ, ನಾವು ಅರಣ್ಯವಾಸಿಗಳ ಪರವಾಗಿದ್ದೇವೆ, ಅರಣ್ಯ ಪರಿಸರ ಪರವಾಗಿದ್ದೇವೆ. ಆ ಉದ್ದೇಶದಿಂದಲೇ ನಾವು ಪ್ರತಿ ಮಾನ್ಸೂನ್ ಮಳೆಗಾಲದಲ್ಲಿ 10,00,000 ಗಿಡ ನೆಡುವ ಅಭಿಯಾನವನ್ನು ಅರಣ್ಯವಾಸಿಗಳೇ ಮಾಡ್ತಾ ಇದ್ದೇವೆ. ಸರ್, ಒಂದು ವಿಶೇಷ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅರಣ್ಯವಾಸಿಗಳನ್ನು ಯಾವತ್ತಿಂದ ಒಕ್ಕಲೆಬ್ಸಿದ್ರು ಸುಮಾರು ಕಡೆ, ನಮ್ಮಲ್ಲಿ ಸುಮಾರು ರಿಸರ್ವ್ ಫಾರೆಸ್ಟ್ ಅದು ಕರ್ನಾಟಕದಲ್ಲಿ, ಆ ಅರಣ್ಯದೊಳಗೆ ಏನ್ ಕಳ್ಳತನ ನಡೀತಾ ಇದೆ, ಏನ್ ವ್ಯವಹಾರ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲಂತೆ. ಯಾಕಂದ್ರೆ ಆ ವಾಸಿಗಳನ್ನೇ ಹೊರಗೆ ಹಾಕ್ಬಿಟ್ರೆ ಅಲ್ಲಿ ಜನನೇ ಇಲ್ಲ. ಈಗ ಮರನೂ ಕಡಿತಾ ಇದಾರೆ, ಬೆಂಕಿನೂ ಹಾಕ್ತಾರೆ, ಪ್ರತಿಯೊಂದು ಮಾಡ್ತಾರೆ, ಸುಮಾರು ರೆಸಾರ್ಟ್ಗಳು ನಿರ್ಮಿಸಿದ್ದಾರೆ ಅಂತೇಳಿ. ಆದ್ರೆ ನಿಮ್ಮ ಪ್ರಕಾರ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಸಿದ್ರೆ ಅರಣ್ಯಕ್ಕೆ ಖಂಡಿತವಾಗೂ ನಷ್ಟ ಅಂತೀರಾ ಸರ್? 100ಕ್ಕೆ 100. ಅರಣ್ಯ ರಕ್ಷಣೆ, ಅರಣ್ಯ ಉಳಿಯುವುದು, ಅರಣ್ಯ ಸಂರಕ್ಷಣೆ, ಅರಣ್ಯ ಅಭಿವೃದ್ಧಿ, ಅರಣ್ಯವಾಸಿಗಳು ಆ ಸ್ಥಳದಲ್ಲಿದ್ದಾಗ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಅರಣ್ಯವಾಸಿಗಳು ಈ ಕಾಡಿನ ರಾಜ ಇದ್ದಾರೆ ರೀತಿಯಲ್ಲಿ ಅರಣ್ಯವನ್ನು ಉಳಿಸ್ಕೊಳ್ಳುವುದು, ಪರಿಸರವನ್ನು ಬೆಳೆಸುವುದು, ಅರಣ್ಯವನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗುವುದು, ಇದು ಅರಣ್ಯವಾಸಿಗಳ ಮಹತ್ವ ಜವಾಬ್ದಾರಿ ಆಗಿದೆ. ಮತ್ತು ಇಲ್ಲಿಯವರೆಗೆ ಅರಣ್ಯವನ್ನು ರಕ್ಷಣೆ ಉಳಿಲಿಕ್ಕೆ ಅರಣ್ಯವಾಸಿಗಳ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ. ಸೊ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಯಾಕಂದ್ರೆ ಮೂಲ ನಿವಾಸಿಗಳನ್ನ ಅರಣ್ಯದಿಂದ ಎಬ್ಸಿದ್ರೆ, ಒಕ್ಕಲೆಬ್ಸಿದ್ರೆ ಅದು ಸರಿಸುಮಾರು 83,000 ಕುಟುಂಬ ಅಂತ ಹೇಳಿದ್ರೆ, ನೀವು ಅಂಕಿ ಸಂಖ್ಯೆಯಲ್ಲಿ 80,000 ಅಂದ್ರೆ ಒಂದು ಮನೆಯಲ್ಲಿ 5ರಿಂದ 10 ಜನ ಇರ್ಬೋದು. ಅದನ್ನ ನಾವು ಅಂಕಿ ಸಂಖ್ಯೆ ಹಾಕಿದಾಗ ಅದು ಎಷ್ಟು ಲಕ್ಷಕ್ಕೆ ಹೋಗುತ್ತೆ, ಎಷ್ಟು ಲಕ್ಷ ಜನಸಂಖ್ಯೆ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ. ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತ ಸರ್, ರವೀಂದ್ರ ನಾಯ್ಕ್ ಸರ್. ಧನ್ಯವಾದಗಳು. ನಾವು ಬಂಡೀಪುರ ಕಡೆ ಬಂದು ಅಥವಾ ನಾಗರಹೊಳೆಗೆ ಬಂದ್ಬಿಟ್ರೆ ಅಲ್ಲಿ ತುಂಬಾ ಕಡಿಮೆ ಜನಸಂಖ್ಯೆ, ಅರಣ್ಯದಲ್ಲಿ ಇದ್ದ ಮೂಲ ನಿವಾಸಿಗಳಿದ್ದಾರೆ, ಅವರನ್ನ ಒಕ್ಕಲೆಬ್ಸುವಂತದ್ದು ಈಗ ನಡೀತಾ ಇದೆ. ಅದು ಬಿಟ್ರೆ ಸಕಲೇಶ್ಪುರ, ಹಾಸನ ಕಡೆ ಕಾಡುಗಳು ಯಾವ್ದಾವ್ದನ್ನ ಜನ ರೆಸಾರ್ಟ್ ಈ ರೀತಿ ಮಾಡ್ಕೊಂಡ್ರೆ ಅದನ್ನ ಬಿಡಿಸ್ತಾ ಇದ್ರೆ. ಆದ್ರೆ ಉತ್ತರ ಕನ್ನಡಕ್ಕೆ ಬಂದ್ರೆ ವಿಶೇಷವಾಗಿ ಏನ್ ಸರ್ ಒಕ್ಕಲೆಬ್ಸೋದಂದ್ರೆ? ಸ್ಪಷ್ಟವಾಗಿದೆ ಕಾನೂನಲ್ಲಿ, ಅರಣ್ಯ ಭೂಮಿಯನ್ನ ಅರಣ್ಯೇತರ ಚಟುವಟಿಕೆಗೆ ಪರವಾನಗಿ ಇಲ್ಲದೆ, ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದೆ ಸಾಗುವಳಿ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಕಾನೂನು. ಅದಕ್ಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಮಾಡಿದೆ. ವಿತೌಟ್ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಯಾರು ಅರಣ್ಯ ಒತ್ತುದಾರನ್ನು ಮಾಡಬಾರ್ದು ಅಂತ ಒಂದೇಂದು ಹೇಳಿದೆ. ಎರಡನೇ, ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ SIT ನೇಮಕ ಮಾಡಿದೆ, ವಿಶೇಷ ತನಿಖಾ ತಂಡ, ಅನಧಿಕೃತ ಒತ್ತುದಾರರನ್ನ ಒಕ್ಕಲೆಬ್ಬಿಸಬೇಕು ಅಂತ ಹೇಳಿ. ಹಾಗಾಗಿ ಇತ್ತೀಚೆಗೆ ಆ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇದೆ. ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಕಾನೂನಾತ್ಮಕ ಸಂಕೋಲೆಯಲ್ಲಿ ಅರಣ್ಯವಾಸಿಗಳು ಸಿಕ್ಕೊಂಡಿದ್ದಾರೆ. ಯಾವ ಭಾಗದಲ್ಲಿ ವಿಶೇಷವಾಗಿ ಒಕ್ಕಲೆಬ್ಬಿಸ್ತಾ ಇದೆ? ಅದಕ್ಕೆ ಆ ಭಾಗ ಈ ಭಾಗ ಅಂತ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದಾಗ ಇಡೀ ರಾಜ್ಯದಲ್ಲಿ ಏಕಸಾಮ್ಯವಾಗಿ ಆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗಳು ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನೋಡಿದಾಗ ಸುಮಾರು 80,000 ಅರಣ್ಯವಾಸಿ ಕುಟುಂಬಗಳು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕೆ ಸರ್ 80,000 ಜನ? ಇಷ್ಟು ಜಾಸ್ತಿ ಜನ ಯಾಕೆ ಬರ್ತಾರೆ ಇಲ್ಲಿ? ರಾಜ್ಯಕ್ಕೆ ನಾವು ಬೇರೆ ಜಿಲ್ಲೆಗಳಿಗೆ ಒಂದು ಕಂಪೇರ್ ಮಾಡಿದಾಗ ಇಲ್ಲ, ಶಿವಮೊಗ್ಗದಲ್ಲಿ 92,000 ಕುಟುಂಬಗಳಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದೆ. ನಮ್ಮ ಜಿಲ್ಲೆಯಲ್ಲಿ 84,563 ಕುಟುಂಬಗಳು ಸಾಗುವಳಿ ಅರ್ಜಿಗಳನ್ನು ಹಾಕು. ಅವು ಎಲ್ಲ ಅರ್ಜಿಗಳಿಗೂ ಕಾನೂನಾತ್ಮಕ ಮಾನ್ಯತೆ ಸಿಕ್ಕರೆ ಮಾತ್ರ ಸಾಗುವಳಿದಾರ ಆಗ್ತಾರೆ. ಅವರು ಕಾನೂನಾತ್ಮಕ ಮಾನ್ಯತೆ ಸಿಗಲಿಲ್ಲ ಅಂತ ಆದ್ಬಿಟ್ರೆ ಅವರೆಲ್ಲ ಅನಧಿಕೃತ ಒತ್ತುದಾರ ಆಗ್ತಾರೆ. ಕಾನೂನು ದೃಷ್ಟಿಯಲ್ಲಿ, ಸುಪ್ರೀಂ ಕೋರ್ಟ್ ದೃಷ್ಟಿಯಲ್ಲಿ ಯಾರಿಗೆ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಹಕ್ಕು ಸಿಕ್ಕಿರುವುದಿಲ್ವ ಅಥವಾ ಪೊಸೆಷನ್ ರೈಟ್ಸ್ ಇರುವುದಿಲ್ಲ ಅಂತವರೆಲ್ಲ ಅನಧಿಕೃತ ಒತ್ತುದಾರ ಆಗ್ತಾರೆ. ಈಗ 82,000 ಜನ ಅವ್ರ ಮೂಲ ಜಾಗವನ್ನು ಬಿಟ್ಟು ಬರಬೇಕು, ಅಲ್ಲಿಂದ ಹೊರಗೆ ಹಾಕ್ತಾರೆ. ಅಸ್ತಿತ್ವ ಆತ ಅಲ್ಲಿ ಮನೆ ಮಾಡ್ಕೊಂಡಿದ್ದಾನೆ, ಕೃಷಿ ಮಾಡಿದ್ದಾನೆ, ಸಾಗುವಳಿ ಮಾಡ್ಕೊಂಡಿದ್ದಾನೆ, ಹೈನುಗಾರಿಕೆ ಮಾಡಿಕೊಂಡಿದ್ದಾನೆ, ಜೀವನಕ್ಕೆ ಮೂಲಭೂತ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಆತ ಆ ಭೂಮಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕಾನೂನಿನ ಮಾನ್ಯತೆ ಇಲ್ಲೆಲ್ಲೂ ಕಾರಣಕ್ಕಾಗಿ ಒಕ್ಕಲೆಬ್ಬಿಸುವಂತ ಪ್ರಸಂಗ ಬರ್ತಾ ಇದೆ. ಇದರಲ್ಲಿ ಆದಿವಾಸಿಗಳು ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯ ವೈಶಿಷ್ಟ್ಯತೆಯಲ್ಲಿ ಬುಡಕಟ್ಟು ಜನಾಂಗದವರಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಭೂಮಿಯ ಒಡೆತನ ಇಲ್ಲದಿದ್ದವರು ಇದ್ದಾರೆ. ಸುಮಾರು 84,000 ಅರಣ್ಯವಾಸಿಗಳಲ್ಲಿ 65,000 ಜನಗಳು ಈ ಅರಣ್ಯ ಭೂಮಿನೇ ಅವಲಂಬಿತರಾಗಿದ್ದಾರೆ. ಅವ್ರಿಗೆ ಬೇರೆ ಭೂಮಿನೇ ಇಲ್ಲ. ಒಂದಾನೊಂದು ಹೊರಗೆ ಹಾಕಬೇಕು ಅಂತ ಆಗ್ಬಿಟ್ರೆ ಅವರು ನಿರಾಶ್ರಿತರಾಗ್ತಾರೆ. 65,000 ಕುಟುಂಬಗಳು. ಇನ್ನು ಉಳಿದ 15,000-12,000 ಕುಟುಂಬಗಳು ಏನಿದಾರಲ್ಲ, ಅವರು ಅಲ್ಪ ಕೃಷಿ ಜಮೀನನ್ನು ಮಾಲ್ಕಿ ಜಮೀನು ಇಟ್ಕೊಂಡಿದ್ದಾರೆ. ಅಂದ್ರೆ ನೀವು ಈಗ ಈ ಭಾಗದಲ್ಲಿ ಯಾರು 100 ಎಕರೆ 300 ಎಕರೆ ಈ ರೀತಿ ಜಮೀನು? ಇಲ್ಲ ಇಲ್ಲ ಇಲ್ಲ, ನಮ್ಮಲ್ಲಿ ಆಶ್ಚರ್ಯ ಆಗ್ಬೋದು. 84,533 ಕುಟುಂಬಗಳಲ್ಲಿ
1 ಎಕರೆಗಿಂತ ಕಡಿಮೆ ಇರುವಂತ ಅರಣ್ಯವಾಸಿಗಳ ಸಂಖ್ಯೆ 53,000 ಕುಟುಂಬಗಳಿದ್ದಾರೆ. 1 ಗುಂಟೆಯಿಂದ 1 ಎಕರೆವರೆಗೆ 53,000 ಕುಟುಂಬದವರು ವಾಸ್ತವ್ಯ ಮಾಡ್ತಾ ಇದ್ದಾರೆ. ದೊಡ್ಡ ಹಿಡಿವಳಿದಾರರಲ್ಲ. ಮತ್ತೆ ಅವರೆಲ್ಲ ಈ ದೊಡ್ಡ ಹಿಡಿವಳಿದಾರ ಇದಾರಲ್ಲ ಸರ್, ಅವ್ರ ಹತ್ರ ಎಷ್ಟೆಷ್ಟು ಜಮೀನಿದೆ ಒಬ್ಬರ ಹತ್ರ? ಹೆಚ್ಚಿಗೆ ಅಂದ್ರೆ ಇಡೀ ಒಟ್ಟಾರೆ ಅಂಕೆ ಸಂಖ್ಯೆ ಪ್ರಕಾರ 5 ಎಕರೆಗಿಂತ ಹೆಚ್ಚಿಗೆ ಇರುವವರು 1,000ಕ್ಕಿಂತ ಕಡಿಮೆ ಇದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆದು. ಹೌದು. ಯಾಕಂತ ಹೇಳಿದ್ರೆ ಈಗ ನಾವು ದಕ್ಷಿಣ ಕನ್ನಡಕ್ಕೆ ಹೋಗ್ತೇವೋ ಅಥವಾ ಇನ್ನೊಂದ್ ಕಡೆ ಹೋಗ್ತಾ ಅಲ್ಲೆಲ್ಲ 100-200 ಎಕರೆ ಒಬ್ಬರ ಹತ್ರ ಇರುತ್ತೆ ಒಂದೊಂದು ಕುಟುಂಬದ ಹತ್ರ. ಆದ್ರೆ ಆ ಪದ್ಧತಿ ಇಲ್ಲಿ ಇಲ್ವಾ? ಇಲ್ಲ. ನಮ್ಮ ಜಿಲ್ಲೆಯ ಅರಣ್ಯವಾಸಿಗಳ ಚಿತ್ರಣವೇ ಇನ್ನಿತರ ಜಿಲ್ಲೆಗೆ ತುಲನಾತ್ಮಕ ನೋಡಿದಾಗ ವಿಭಿನ್ನವಾಗಿದೆ. ಕಾರಣ ಏನ್ ಸರ್ ಇದು? ಕಾರಣ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ 80% ಅರಣ್ಯ ಈಗೂ ಇದೆ. 10,581 ಚದರ ಕಿಲೋಮೀಟರ್ ಟೋಟಲ್ ಭೌಗೋಳಿಕವಾಗಿ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ. 10,581 ಚದರ ಕಿಲೋಮೀಟರ್ ನಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯದಿಂದ ಆವೃತವಾಗಿದೆ. ಈ ಆವೃತವಾಗಿರುವಂತಹ ಸಂದರ್ಭದಲ್ಲಿ ಜನರು ವಾಸ್ತವಕ್ಕಾಗಿ ಜೀವನಕ್ಕಾಗಿ ಕೃಷಿಗಾಗಿ ಅನಿವಾರ್ಯವಾಗಿ ತಲತಲಾಂತರದಿಂದ ಅರಣ್ಯ ಭೂಮಿ ಮೇಲೆ ಅವಲಂಬಿತರಾಗಬೇಕಾಯ್ತು. ಅದರ ಹೋರಾಟ ಯಾವತ್ತೂ ಮೊದಲು ನಡೀಲಿಲ್ವಾ ಸರ್? ಸ್ವತಂತ್ರದಿಂದ ಅದಕ್ಕಿಂತ ಮೊದಲು, ಆಮೇಲೆ ಸ್ವತಂತ್ರ ನಂತರ ಯಾವ ರೀತಿ ಅನಕ್ಷರಸ್ಥ ಸಮಸ್ಯೆ, ಬಡತನ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಯಾವ ರೀತಿ ಇತ್ತಲ್ಲ, ಅದರ ಜೊತೆಯಲ್ಲಿ ಅರಣ್ಯ ಭೂಮಿನ ಹಕ್ಕಿನ ಸಮಸ್ಯೆಗಳು ನಮ್ಮಲ್ಲಿ ಇರುವುದು ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ. ಇತ್ತೀಚೆಗೆ ನಾವು ಈ ಹೋರಾಟಕ್ಕೆ ಪ್ರಾರಂಭ ಮಾಡಿ 34 ವರ್ಷಗಳಾಗಿರ್ಬೋದು. ಇದಕ್ಕೂ ಪೂರ್ವದಲ್ಲಿ ಸಾಕಷ್ಟು ದೊಡ್ಡ ಧ್ವನಿಗಳು ಇತ್ತು ಅರಣ್ಯ ಭೂಮಿ ಹಕ್ಕಿಗಾಗಿ. ಅದ್ಯಾವುದೋ ಒಂದು ಹಂತಕ್ಕೆ ಬಂದಿರಲಿಲ್ಲ. ಆಗ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೂ ಇಚ್ಛಾಶಕ್ತಿ ಇಲ್ಲದಿರೋದ್ರಿಂದ, ಆಡಳಿತಾತ್ಮಕ ವ್ಯವಸ್ಥೆಗಳು ಇಲ್ಲದಿರುವುದರಿಂದ ಇವತ್ತು ಅದು ಸಮಸ್ಯೆಗೆ ಉಳ್ಕೊಂಡಿದೆ. ಉತ್ತರ ಕನ್ನಡಕ್ಕೆ ನಾವು ಬಂದಾಗ ಈಗ ಬೇರೆ ಕಡೆ 100 ಎಕರೆ 200 ಎಕರೆ ಪಟೇಲ್ರು, ಗೌಡ್ರು, ಈ ಉತ್ತರ ಕರ್ನಾಟಕ ಆ ಸೈಡ್ ಎಲ್ಲ 300 ಎಕರೆ ಒಬ್ಬರ ಹತ್ರ ಜಮೀನು. ಆ ರೀತಿ ಯಾವ ವ್ಯಕ್ತಿ ಹತ್ರ ಉತ್ತರ ಕನ್ನಡದಲ್ಲಿ ಜಮೀನೇ ಇಲ್ಲ ಅಂತೀರ? ಕಂದಾಯ ಭೂಮಿ ನಮ್ಮಲ್ಲಿ ಚಿಕ್ಕ ಹಿಡಿಯುಳಿದಾರರೇ ಜಾಸ್ತಿ. 3 ಎಕರೆ 2 ಎಕರೆ 5 ಎಕರೆ ಅಂದ್ರೆ ಅಮ್ಮಮ್ಮ ಕಂದಾಯ ಜಮೀನುಗಳು. ಈ ಕಂದಾಯ ಜಮೀನುಗಳು ಅದು ಈಗ ಒಟ್ಟು ಕುಟುಂಬ ಆತೆಯಿಂದ ಚಿತ್ರ ಆಗಿ ಕುಟುಂಬಗಳು ಒಡೆದಂಗೆ ಭೂಮಿಗಳು ಒಡೆದು ಹೋಗ್ಬಿಟ್ಟಿದೆ. ಈಗ ಅರಣ್ಯವಾಸಿಗಳಿಗೆ ಸಮಸ್ಯೆಗಳು ಏನಾಗಿದೆ ಅಂದ್ರೆ, ಈ ಅರಣ್ಯವಾಸಿಗಳು ಈ ಅರಣ್ಯ ಭೂಮಿಯಲ್ಲಿ ಉಳ್ಕೊಳ್ಳಿಕ್ಕೆ ಕಾರಣಗಳೇನಾಗಿದೆ ಅಂದ್ರೆ, ಈ ಭೂಮಿ ಬಿಟ್ರೆ ಈ ಜಿಲ್ಲೆಯಲ್ಲಿ ಬೇರೆ ಭೂಮಿಗಳ ಆಶ್ರಯವಿಲ್ಲ. ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಇರುತ್ತೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಬೇಕಾಗುವಂತ ಆಹಾರ ಧಾನ್ಯಗಳ ಕೊರತೆಯಿಂದ ಇವತ್ತು ಪ್ರಾಣಿಗಳು ನಗರ ಪ್ರದೇಶಕ್ಕೆ ಬರ್ತಾ ಇದೆ. ಇವತ್ತು ಅರಣ್ಯ ಇಲಾಖೆಯೂ ಸಹಿತ ಆ ಬಗ್ಗೆ ಒಂದು ವಿಶೇಷವಾದ ಯೋಜನೆಗಳನ್ನು ಮಾಡಬೇಕಾಗಿತ್ತು. ಪ್ರಾಣಿಗಳಿಗೆ ಬೇಕು ಅಂತ ಆಹಾರ ಉತ್ಪನ್ನ ಬಗ್ಗೆ, ನೀರಿನ ಬಗ್ಗೆ ಆ ಯೋಜನೆಗಳು ಪರಿಣಾಮಕ್ಕೆ ಇಲ್ಲದೇ ಇರುವುದರಿಂದ ಇವತ್ತು ಈ ಕಡೆಗೆ ನಗರ ಪ್ರದೇಶಕ್ಕೆ ಬರ್ತಾ ಇದೆ. ಅರಣ್ಯವಾಸಿಗಳು ಇನ್ನು ವಾಸ್ತವ್ಯ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ಕೆಲವು ಕಡೆಗೆ ಅರಣ್ಯವಾಸಿಗಳಿಗೂ ಮತ್ತು ಸಾಮಾಜಿಕವಾಗಿರುವಂತಹ ಜನವಸತಿಯ ಮೇಲೂ ಪ್ರಾಣಿಗಳು ಸಂಘರ್ಷಗಳು ನಡೀತಾ ಇದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಸಾಮರಸ್ಯವಾಗುವ ರೀತಿಯಲ್ಲಿ ಅರಣ್ಯ ಇಲಾಖೆಯು ಪರಿಣಾಮಕಾರವಾದ ಒಂದು ಯೋಜನೆಗಳು ಇಳಿದಿರೋದ್ರಿಂದ ಇವತ್ತು ಪ್ರಾಣಿಗಳಿಗೆ ಈ ರೀತಿ ವಲಸೆಗೆ ಬರುವಂತ ಪ್ರಸಂಗಗಳು ಆಗ್ತಾ ಇದೆ. ವಿಶೇಷವಾಗಿ ನಾವು ಉತ್ತರ ಕನ್ನಡ ಅಂತ ಬಂದುಕೊಳ್ಳೇನೆ, ಇಲ್ಲಿ ಕಾಡು ಏನಿದೆ, ಈ ಕಾಡಿನಲ್ಲಿ ಯಾವ್ಯಾವ ಮರಗಳು ಯಾವ ರೀತಿ ಬೆಳೆ ಇತ್ತು ಸರ್ ಮೊದ್ಲಿಂತ್ರ? ಕಾಡು ಮರಗಳಂದ್ರೆ ಬಹಳ ಉತ್ಕೃಷ್ಟವಾಗಿರುವಂತ ತೇಗು, ಹೊನ್ನೆ, ಮತ್ತಿ, ಸಾಗುವಾನೆ, ಇನ್ನಿತರ ಅನೇಕ ಒಂದು ಉತ್ತಮ ಜಾತಿಯ ಪರಿಷ್ಕರವಾದಂತಹ ಜಾತಿ ಗಿಡಗಳು ನಮ್ಮ ಜಿಲ್ಲೆಯಲ್ಲಿ ಇರುವುದನ್ನು ಕಂಡು ಬರ್ತಾ ಇದೆ. ಆ ಅರಣ್ಯದ ನಂತರ ಇವತ್ತು ಅರಣ್ಯ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ, ಅಕೇಶಿಯ ಗಿಡಗಳೇ ಇವತ್ತು ಅರಣ್ಯ ಭಾವನೆಗೆ ಬಂದಿದ್ದಾರೆ. ಇದು ಜನವಸತಿಗೂ ಮಾರಕ, ಇವು ಪ್ರಾಣಿಗಳಿಗೂ ಮಾರಕ, ಪರಿಸರಿಗೂ ಮಾರಕ. ಅದು ಇಲ್ಲಿ ಪರಿಸರಕ್ಕೆ ವ್ಯತಿರಿಕ್ತವಾಗಿ ಅಕೇಶಿಯ ಗಿಡಗಳನ್ನು ನೆಡುವ ಪರಿಪಾಲನೆ ಮಾಡೋದ್ರಿಂದ ನೀರಿಗೂ ಸಹಿತ ಸಾಂದ್ರತೆಗೂ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದು ಬಹಳ ದೊಡ್ಡ ಅರಣ್ಯ ಇಲಾಖೆ ತಪ್ಪಾದ ನೀತಿ ಅದು. ಇದಾದ್ಮೇಲೆ ಈ ಭಾಗದಲ್ಲಿ ಯಾವ ನದಿ ಹುಟ್ಟುತ್ತೆ? ಈ ನದಿಯ ತಿರುವು ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಅಘನಾಶಿ ನದಿ ಏನ್ ಸರ್ ಇದು ಕಥೆ? ಇದು ಇವತ್ತಿನಾಗಿದೆ ಸಿಂಪಲ್ ಲಾಜಿಕ್. ಹೆಚ್ಚುವರಿ ನೀರನ್ನು ನಾವು ಬೇರೆ ಜಿಲ್ಲೆಗೆ ಒಯ್ತೇವೆ ಹೇಳುವಂತ ತತ್ವದಡಿಯಲ್ಲಿ, ಸಿದ್ಧಾಂತದಡಿಯಲ್ಲಿ ಇವತ್ತು ಬೇಡ್ತಿಯಿಂದ ನೀರನ್ನ ಹಾವೇರಿ ಭಾಗಕ್ಕೆ ಒಯ್ಯುವಂತ ವಿಚಾರ ನಡೀತದೆ. ಅದರ ಜೊತೆಯಲ್ಲಿ ಕಳೆದ ಅಕ್ಟೋಬರ್ದಲ್ಲಿ ಕೇಂದ್ರ ಸರ್ಕಾರದ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇನ್ನೊಂದು ಪ್ರಾಜೆಕ್ಟ್ ಆಗಿದೆ. ಅಘನಾಶಿನಿಯಿಂದ ಚಿತ್ರದುರ್ಗಕ್ಕೆ ವಾಣಿವಿಲ ಸರೋವರಕ್ಕೆ ನೀರನ್ನು ಒಯ್ಯುವಂತ ಕಾರ್ಯವನ್ನು ಮಾಡ್ತಾ ಇದೆ. ಇದೆಲ್ಲ ತಾಂತ್ರಿಕವಾಗಿ ಅವೈಜ್ಞಾನಿಕ.
ಹೇಗೆ ಹೇಳ್ತೀರಾ? ಅಘನಾಶಿ ನದಿ ಹುಟ್ಟುದೆಲ್ಲಿ ಸರ್ ಇದು? ಹೌದು, ಶಿರ್ಸಿಂದ ಹೊರಟು, ಇಲ್ಲಿಂದ ಹೊರಟು, ಆ ಕಡೆ ಹೋಗಿ ಅಲ್ಲಿಂದ ಕರಾವಳಿಗೆ ಹೋಗಿ ಸಮುದ್ರಕ್ಕೆ ಸೇರುವಂತ ನದಿ ಅದು. ವಿಶೇಷ ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶದ ಫ್ಯಾಕ್ಟ್ರಿ ಇರ್ಬೋದು, ಇನ್ನಿತರ ಕಲ್ಮಶಗಳನ್ನ ಬೆಳೆಯದೇ ಇರುವಂತ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಪರಿಸರದಲ್ಲಿ ದೃಷ್ಟಿಯಲ್ಲಿ ಅತ್ಯಂತ ಪರಿಶುದ್ಧವಾದ ನದಿ ಅಂದ್ರೆ ಒಂದೇ ಅಘನಾಶಿನಿ. ಇಡೀ ರಾಜ್ಯದಲ್ಲೇ ಒಂದು ಅಘನಾಶಿನಿ. ಇವತ್ತು ಅದನ್ನು ನದಿ ತಿರುವು ಮೂಲಕ ಹೆಚ್ಚುವರಿ ನೀರನ್ನು ಒಯ್ತೇವೆ ಅಂತ ಹೇಳುವಾಗ ಅವೈಜ್ಞಾನಿಕವಾಗಿ ಇಲ್ಲಿಂದ 134 ಕಿಲೋಮೀಟರ್ ದೂರದಲ್ಲಿ 23,000 ಕೋಟಿಯ ಬಜೆಟ್ನಲ್ಲಿ ಸುರಂಗ ಮಾರ್ಗದಲ್ಲಿ ಒಯ್ಯುವ ಪ್ರಯತ್ನ ನಡೀತಾ ಇದೆ. ಮೊದಲನೇ ಪ್ರಶ್ನೆ, ನಾವು ಇದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಅತ್ಯಂತ ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರುವಂಥ ಅತ್ಯಂತ ಪರಿಸರ ಮೌಲ್ಯತೆ ಇರುವಂಥ ಪ್ರದೇಶದಲ್ಲಿ ಈಗಾಗಲೇ ಅದು ಅಭಯಾರಣ್ಯ ಪ್ರದೇಶ ಅಂತ ಘೋಷಣೆ ಆಗುವಂಥ ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ನೈಜತೆಯನ್ನು ವಿರುದ್ಧವಾಗಿ ಭೂಗರ್ಭದಲ್ಲಿ ಸುರಂಗ ಮಾರ್ಗದಲ್ಲಿ ಒಯ್ಯುವಂಥ ವ್ಯವಸ್ಥೆಗಳಿದೆ. ಅದು ಪ್ರಥಮ ಬಾರಿಗೆ ಅದು ವೈಜ್ಞಾನಿಕ.